ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 25ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಬರ್ತಾ ಇದೆ. ಇವಾಗ ಆಲ್ರೆಡಿ ನೀವು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೋಡಿರ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಮಾಡ್ತಾರಾ? ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ? ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆಯಾ? ಏನು ನಿಜವಾಗ್ಲೂ ಬಿಡುಗಡೆ ಮಾಡ್ತಾರಾ ಇಲ್ವಾ? ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ತೀನಿ. ಇವಾಗ ನಿನ್ನೆ ಒಂದು ವೇದಿಕೆ ಮೇಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಏನು ಅದು ಬಿಡುಗಡೆ ಬಗ್ಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ರು 25 ಯಾವಾಗ ಬರುತ್ತೆ? ಇವಾಗ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳು ನೀವು ನೋಡಿರ್ಬೋದು. ಆಲ್ರೆಡಿ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳಿ ಅವ್ರು ತಿಳಿಸೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರ 15 ದಿನದಿಂದಲೂ ಕೂಡ 25ನೇ ಕಂತಿನ ಹಣ ಇಷ್ಟು ಜಿಲ್ಲೆಗೆ ಬಂದಿದೆ ಅಷ್ಟು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ? ಹಬ್ಬಕ್ಕೆ ಬಿಡುಗಡೆ ಆಗುತ್ತಾ ಏನು? ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸಾಕಷ್ಟು ಜನ ನಮಗಿನ್ನೂ 24ನೇ ಕಂತಿನ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟು % ಜನಗಳಿಗೆ ಬಂದಿದೆ, ಇನ್ನೂ ಎಷ್ಟು % ಜನಗಳಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಹಾಗೆ ಜನವರಿ ತಿಂಗಳ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗಿದೆ. ಸೊ ಎಷ್ಟು % ಜನಗಳಿಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಪಿಂಚಣಿ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಆ ಹಣನೂ ಕೂಡ ಕಾಯ್ತಾ ಇದ್ದೀವಿ, ಯಾವಾಗ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 25ನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. 25 ಯಾವಾಗ ಬಿಡುಗಡೆ ಆಗುತ್ತೆ? ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಂತೆ. ಇವಾಗ ಬೇರೆ ಬೇರೆ ಕಡೆ ಎಲ್ಲ ತಿಳಿಸ್ತಾ ಇದ್ದಾರೆ, ಬೇರೆ ಯೂಟ್ಯೂಬ್ ಚಾನಲ್ಗಳೆಲ್ಲ ತಿಳಿಸ್ತಾ ಇದ್ದಾರೆ. ಮಾಹಿತಿ ಕೂಡ ಬರ್ತಾ ಇದೆ 25ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೇ ಬಿಡುಗಡೆ ಆಗೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇವರು ಹಬ್ಬಗಳಲ್ಲೇ ಎಸ್ಪೆಷಲಿ ತುಂಬ ಇಂಟ್ರೆಸ್ಟಿಂದ ಹಬ್ಬಗಳಲ್ಲೇ ಬಿಡುಗಡೆ ಮಾಡ್ತಾರೆ. ಆಲ್ಮೋಸ್ಟ್ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆದಾಗಿಂದನೂ ಕೂಡ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಏನಾಗುತ್ತೆ, ಪೆಂಡಿಂಗ್ ಹಣನ ಇವಾಗ ಯಾವುದಾದ್ರೂ ಹಬ್ಬ ಬಂತು ಅಂದರೆ ಹಬ್ಬ ಕೊಟ್ಟರೆ ನೆನೆಸ್ಕೊತಾರಲ್ವ ಜನಗಳು ಕೂಡ, ಫಲಾನುಭವಿಗಳು ಕೂಡ ಅಂದ್ಬಿಟ್ಟು ಹಬ್ಬಗಳಲ್ಲೇ ಬಿಡುಗಡೆ ಮಾಡ್ತಾರೆ. ಸೊ ಇವಾಗ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನೀವು ಸುದ್ದಿ ಕೇಳೇ ಇರ್ತೀರಾ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಲಿ ಅಥವಾ ಸರ್ಕಾರದಿಂದ ಆಗಲಿ ಯಾವುದೇ ರೀತಿ ಅಧಿಕೃತವಾದ ಮಾಹಿತಿ ಬಂದಿಲ್ಲ. ನಾವು ಸಂಕ್ರಾಂತಿ ಹಬ್ಬಕ್ಕೆ 25ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. 25ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರಬಹುದೇನೋ, ಹಬ್ಬಗಳಲ್ಲೇ ಕೊಡೋದ್ರಿಂದ ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಆದರೆ ಇವಾಗ ಚೆಕ್ ಮಾಡಿ DBT ಸ್ಟೇಟಸಲ್ಲಿ ಚೆಕ್ ಮಾಡಿ ನೋಡಿದಾಗ ಇನ್ನೂ ಅದ್ರ ಬಗ್ಗೆ 25ನೇ ಕಂತಿನ ಹಣದ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಅಂದರೆ ಇನ್ನೂ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣನೇ ಬಿಡುಗಡೆ ಆಗಿಲ್ಲ ಅಂತ ಅನಿಸುತ್ತೆ. ಅದ್ರ ಬಗ್ಗೆ DBT ಸ್ಟೇಟಸಲ್ಲಿ ಏನೂ ಕೂಡ ತೋರಿಸ್ತಾ ಇಲ್ಲ, ಪ್ರೋಸೆಸ್ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು. ಬಹುಶಃ ಬಂದರೂ ಬರ್ಬೋದು ಅಥವಾ ಬರ್ದೇನೂ ಕೂಡ ಇರ್ಬೋದು, ಯಾಕಂದರೆ ಅಧಿಕೃತವಾಗಿ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಹಾಗೆ ನಿನ್ನೆ ಒಂದು ವೇದಿಕೆ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಭಾಷಣನ ಮಾಡಿದ್ದಾರೆ. ಬಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನಾ ಉಳಿದ ಕಂತುಗಳ ಬಗ್ಗೆ ಆಗಲಿ, ಫೆಬ್ರವರಿ ಮಾರ್ಚ್ ತಿಂಗಳ ಆಗಲಿ ಅಥವಾ 25ನೇ ಕಂತಿನ ಹಣದ ಬಗ್ಗೆ ಆಗಲಿ ಮಾತಾಡಿಲ್ಲ. ಆದರೆ ಅವರು 24 ಕಂತು ಅಂತಲೂ ಕೂಡ ಹೇಳಿಲ್ಲ. ಪ್ರತಿಯೊಬ್ಬ ಮಹಿಳೆಗೂ ಕೂಡ 48,000 ರೂಪಾಯಿನ ನಾನು ಹಾಕಿದ್ದೀನಿ, ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಹಾಕಿದ್ದೀನಿ 48,000ನ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಸೊ ಅವ್ರು ಎಷ್ಟು ಕಂತುಗಳು, ಇನ್ನು ಎಷ್ಟು ಕಂತು ಪೆಂಡಿಂಗ್ ಇದೆ, ಈ ಮುಂದಿನ ಕಂತು ಯಾವಾಗ ಬಿಡುಗಡೆ ಮಾಡ್ತೀನಿ ಅದ್ರ ಬಗ್ಗೆ ಏನೂ ಕೂಡ ಅವರು ಮಾಹಿತಿನ ಕೊಟ್ಟಿಲ್ಲ. ಸೊ ಕಂತು ವೈಸೂ ಕೂಡ ಅವರು ಹೇಳ್ತಾ ಇಲ್ಲ ಇಷ್ಟು ಕಂತಾಗಿದೆ ಇಷ್ಟು ಕಂತಾಗಿದೆ ಅಂತ ಹೇಳ್ಬಿಟ್ಟು. ಟೋಟಲ್ ಇಷ್ಟಣ ಅಂತ ಮಾತ್ರನೇ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅಂದರೆ ಅಲ್ಲೂ ಕೂಡ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಈಗ ಸೆಪ್ಟೆಂಬರ್ವರೆಗೂ ಕ್ಲಿಯರ್ ಆಗಿದೆ. ಇವಾಗ ಆಗಸ್ಟ್ವರೆಗೂ ಕೊಟ್ಟಿದ್ರು 24, ಸೆಪ್ಟೆಂಬರ್ದು ಕೂಡ ಆಲ್ಮೋಸ್ಟ್ ಒಂದು 80% ಅಷ್ಟು ಜನಗಳಿಗೆ ಬಂದಿದೆ. ಸೆಪ್ಟೆಂಬರ್ವರೆಗೂ ಕೂಡ ಕ್ಲಿಯರ್ ಆಗಿದೆ. ಇನ್ನು ಅಕ್ಟೋಬರ್, ನವಂಬರ್, ಡಿಸೆಂಬರು 3 ತಿಂಗಳಾಯಿತು. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಅವೆರಡು ಸೇರಿಸಿದ್ರೆ ಟೋಟಲ್ ಇನ್ನು 5 ತಿಂಗಳ ಹಣ ಬರಬೇಕು ನಮಗೆ. ಟೋಟಲ್ ಆಗಿ ಇವಾಗ ಅವ್ರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ, ಯಾಕಂದರೆ ಸೆಪ್ಟೆಂಬರ್ವರೆಗೂ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಕಳೆದ ಹಿಂದೆ. ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕ್ಲಿಯರ್ ಆಗಿ ಅವರಿಗೆ ಇವಾಗ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇವಾಗ ಅವ್ರಿಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ 5 ಕಂತಿನ ಹಣ ಕೊಡಬೇಕಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮಗೆ 25ನೇ ಕಂತಿನ ಹಣ ಆಲ್ಮೋಸ್ಟ್ ಯಾವಾಗ ಸಿಗಬಹುದು ಅಂತಂದರೆ, ಇನ್ ಕೇಸ್ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗಲಿಲ್ಲ ಅಂತಂದ್ರೂ ಕೂಡ ಈ ಮಂತ್ ಎಂಡ್ ಅಷ್ಟರಲ್ಲಿ, ಜನವರಿ 30-31ನೇ ತಾರೀಕು ಅಷ್ಟರಲ್ಲಂತೂ ನಿಮಗೆ 100% ಬಿಡುಗಡೆ ಮಾಡೇ ಮಾಡ್ತಾರೆ. ಇಲ್ಲ ಅಂದರೆ ಏನಾಗುತ್ತೆ ಮತ್ತೆ 6 ಕಂತು ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ
ಇವಾಗ ಆಲ್ರೆಡಿ 5 ಕಂತಿನ ಹಣನೇ 10,000 ರೂಪಾಯಿ ಆಗುತ್ತೆ. ಒಬ್ಬೊಬ್ರಿಗೆ 10,000 ರೂಪಾಯಿ ಕೊಡಬೇಕಾಗುತ್ತೆ. ನೋಡೋಣ ಫೆಬ್ರವರಿ ಮಾರ್ಚ್ ತಿಂಗಳಂದು ಒಟ್ಟಿಗೆ 4,000 ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ರು. ಅವ್ರು ಹೇಳೇ 1 ತಿಂಗಳು ಮೇಲೆ ಆಗೋಕ್ಕೆ ಬರ್ತಾ ಇದೆ. ಬಟ್ ಅದ್ರ ಬಗ್ಗೆ ಮತ್ತೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮಾಡೋರ್ಗೂ ಕೂಡ ವಿರೋಧ ಪಕ್ಷದವರು ಕೂಡ ಬಿಡೋದಿಲ್ಲ. ಸದ್ಯಕ್ಕೆ 25ನೇ ಕಂತಿನ ಹಣ ನೋಡೋದಾದರೆ ಬಹುಶಃ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಬಿಡುಗಡೆ ಮಾಡ್ತಾರೆ. ಇನ್ನೂ ಕೂಡ ಸಂಕ್ರಾಂತಿ ಹಬ್ಬ ಇನ್ನೊಂದು 6-7 ದಿನ ಇರೋದ್ರಿಂದ ವೆಯ್ಟ್ ಮಾಡಿ ನೋಡೋಣ. ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಇವತ್ತು ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದ್ರೂ ಕೂಡ ಒಂದು 5-6 ದಿನದಲ್ಲಿ ಪ್ರೋಸೆಸ್ ಮಾಡಿದ್ರೂ ಕೂಡ ಹಬ್ಬದ ದಿನ ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆ. ಬಟ್ ಏನಾದರೂ ಅಧಿಕೃತವಾಗಿ ಮಾಹಿತಿ ಬಂದರೆ ತಿಳಿಸ್ಕೊಡ್ತೀನಿ. ಬಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಬ್ಬಗಳ ಕೊಡೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ 100% ಎಕ್ಸ್ಪೆಕ್ಟ್ ಮಾಡಬೇಡಿ. ಇನ್ ಕೇಸ್ ಅವತ್ತು ಬರಲಿಲ್ಲ ಅಂತಂದರೆ ಈ ತಿಂಗಳು ಎಂಡ್ ಅಷ್ಟರಲ್ಲಂತೂ ಬಂದೇ ಬರುತ್ತೆ. ಓಕೆನಾ? ಇವಾಗ ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ತುಂಬ ಜನ ಇವಾಗ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿಡುಗಡೆನೇ ಆಗೋಗಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ, ಇವತ್ತು ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವ ಜಿಲ್ಲೆಗೂ ಕೂಡ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ 25ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ. ಇನ್ನು 24ನೇ ಕಂತಿನ ಹಣದವರೆಗೂ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು. ಓಕೆನಾ? ಇನ್ನು 25ನೇ ಕಂತಿನ ಹಣ ಈ ತಿಂಗಳಷ್ಟರಲ್ಲಿ ಬರುತ್ತೆ. ಇನ್ನು 24ನೇ ಕಂತಿನ ಹಣನೂ ಕೂಡ ಇನ್ನೂ ಸ್ವಲ್ಪ ಜನ ನಮಗೆ ಬಂದಿಲ್ಲ, ನಮಗೆ ಯಾಕೆ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, ಎಷ್ಟು % ಜನಗಳಿಗೆ ಬಂದಿದೆ ತಿಳಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 85% ಅಷ್ಟು ಫಲಾನುಭವಿಗಳಿಗೆ ಹಣ 100% ಜಮಾ ಆಗಿ 100% ಆಗಿಲ್ಲ, ಒಂದು 85% ಅಷ್ಟು ಜನಗಳಿಗಂತೂ ಜಮಾ ಆಗಿದೆ. ಇನ್ನೂ ಕೂಡ ಒಂದು 10-15% ಅಷ್ಟು ಜನಗಳಿಗೆ ಹಣ ಬಂದಿಲ್ಲ. ಎಲ್ಲೋ ಒಂದೊಂದು ಸ್ವಲ್ಪ ಜನಕ್ಕೆ ಬರ್ತಾ ಇರ್ಬೋದು. ಬಟ್ ಸ್ಪೀಡಾಗಂತೂ ಬರ್ತಾ ಇಲ್ಲ. ಯಾವಾಗ ಬರಬಹುದು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ 25ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ಬಹುಶಃ ನಿಮಗೆ ಬರೋದು ಅನಿಸುತ್ತೆ. ನಿಮಗೆ ಗೊತ್ತಿರಬಹುದು, ಇವಾಗ ಆಲ್ಮೋಸ್ಟ್ ಒಂದು 4-5 ಕಂತಿಂದನೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ. ಒಂದು 80% ಜನಗಳಿಗೆ ಬರುತ್ತೆ, ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಜನಗಳು ಉಳ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಂದು ಕಂತು ಬಿಡುಗಡೆ ಆದಮೇಲೆ ಒಟ್ಟಿಗೆ 4,000 ಸಾವಿರ ಆಗ್ತಾ ಇದ್ದಾರೆ. ಸೊ ಆ ರೀತಿ ಆಗ್ಬೋದು ಅಷ್ಟೇ. ಖಂಡಿತವಾಗ್ಲೂ ನಿಮಗೆ ಇವಾಗ ಬಂದಿಲ್ಲ ಅಂತಂದರೆ ಬಹುಶಃ ನಿಮ್ಗೆ 25 ಬಿಡುಗಡೆ ಆದಮೇಲೆ ಬರೋದು ಅಂತ ಅನಿಸುತ್ತೆ. ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೇಳಿದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಏನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಅವ್ರು ಹೆಂಗೆ ಕೊಡ್ತಾರೆ ನಾವು ಹಂಗೆ ತಗೋಬೇಕಾಗುತ್ತೆ ಅಷ್ಟೇ. ಬಹುಶಃ ನಿಮಗೆ 25 ಬಿಡುಗಡೆ ಆದಮೇಲೆ ಖಂಡಿತವಾಗ್ಲೂ ಸಿಗುವಂಥದ್ದು. ಇನ್ನು ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗಿದೆ. ಜನವರಿ ತಿಂಗಳದು 6ನೇ ತಾರೀಕೆ ಬಿಡುಗಡೆ ಆಗಿದೆ. ಇವತ್ತಿಗೆ 3 ದಿನ ಆಯಿತು ಅಷ್ಟೇ ಬಿಡುಗಡೆ ಆಗಿ. ಬಟ್ ಆದರೆ ಇನ್ನೂ ಜಾಸ್ತಿ ಜನ ಫಲಾನುಭವಿಗಳಿಗೆ ಬಂದಿಲ್ಲ. ಆಲ್ಮೋಸ್ಟ್ ಒಂದು 30% ಅಷ್ಟು ಜನ 30-40% ಅಷ್ಟು ಜನಗಳಿಗೆ ಮಾತ್ರನೇ ಬಂದಿದೆ. ಬಟ್ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಲಿಸ್ಕೊಂಡ್ರೆ ಇದು ಬೆಟರ್ ಅಂತಲೇ ಹೇಳ್ಬೋದು. ಸ್ವಲ್ಪ ಜಾಸ್ತಿ ಜನಕ್ಕೆ ಬಂದಿದೆ. ಬಟ್ ಪ್ರತಿ ಸರಿ ಬರೋ ಥರ ತುಂಬ ಸ್ಪೀಡಾಗಿ ಏನು ಬರ್ತಾ ಇಲ್ಲ. ಈ ಸರಿನೂ ಕೂಡ ಸ್ವಲ್ಪ ಸ್ಲೋ ಇದೆ. ಬಟ್ ಬರುತ್ತೆ, ನಿಧಾನವಾಗಿ ಬರುತ್ತೆ. ಯಾರೆಲ್ಲ ಪಿಂಚಣಿ ಹಣ ಪಡಿತಾ ಇದ್ದೀರಾ ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಈ ತಿಂಗಳು ಒಂದು 10-15ನೇ ತಾರೀಕು ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ಪಿಂಚಣಿ ಹಣದ ಬಗ್ಗೆಯೂ ಕೂಡ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ಬೋದು. ಈ ವರ್ಷದಿಂದ ಡಬಲ್ ಪಿಂಚಣಿ ಹಣ ಸಿಗ್ತಾ ಇದೆ. 1,200 ರೂಪಾಯಿ ಸಿಗ್ತಾ ಇರೋರಿಗೆ 2,400 ರೂಪಾಯಿ ಸಿಗ್ತಾ ಇದೆ, 3,000 ಸಿಗ್ತಾ ಇದೆ. ಸೊ ಈ ರೀತಿ ಎಲ್ಲ ಸುಳ್ಳು ಮಾಹಿತಿನ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಪಿಂಚಣಿ ಹಣ ಇನ್ನೂ ಹೆಚ್ಚಿಗೆ ಆಗಿಲ್ಲ. ಹೆಚ್ಚಿಗೆ ಆಯಿತು ಅಂತಂದರೆ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ. ಗೌರ್ಮೆಂಟಿಂದನೂ ಕೂಡ ಸ್ಟೇಟಿಂದನೂ ಕೂಡ ಕೇಂದ್ರದಿಂದನೂ ಕೂಡ ಅನೌನ್ಸ್ ಮಾಡ್ತಾರೆ, ಅಥವಾ ನಮ್ಮ ರಾಜ್ಯದಿಂದನೂ ಕೂಡ ಅನೌನ್ಸ್ ಮಾಡ್ತಾರೆ ಈ ರೀತಿ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಯಾವ ರೀತಿಯೂ ಕೂಡ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಸೊ ಏನು ಹೆಚ್ಚಿಗೆನೂ ಕೂಡ ಆಗಿಲ್ಲ. ಪ್ರತಿ ತಿಂಗಳು ನಿಮ್ಗೆ ಎಷ್ಟು ಬರ್ತಾ ಇತ್ತು ನೋಡಿ ಪಿಂಚಣಿ ಹಣ, ಈ ತಿಂಗಳು ಕೂಡ ಅಷ್ಟೇ ಬಂದಿರುವಂಥದ್ದು. ಆ ಥರ ಏನಾದರೂ ಹೆಚ್ಚಿಗೆ ಮಾಡುವಂಥ ಪ್ಲಾನ್ ಇತ್ತು, ಏನಾದರೂ ತಿಳಿಸಿದ್ರು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸನ ನಾನು ಮಾಡ್ತೀನಿ. ಸದ್ಯಕ್ಕೆ ಇವಾಗ ಮಾತ್ರ ಎಷ್ಟು ಬರ್ತಾ ಇತ್ತು ಪ್ರತಿ ತಿಂಗಳು ಅಷ್ಟೇ ಬರ್ತಾ ಇರುವಂಥದ್ದು. ಇನ್ನು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.